ಸಮಸ್ತ ನಾಡಿನ ಜನರಿಗೂ ನಮಸ್ಕಾರ ಹಾಗೂ ನನ್ನ ಪ್ರೀತಿ ಅಭಿಮಾನಿಗಳಿಗೂ ನಮಸ್ಕಾರ. ಅಣ್ಣ ತಮ್ಮಂದ್ರೆ, ಕಳೆದ ಒಂದು 5-6 ದಿನದ ಹಿಂದಾನ ಬಹಳ ಘೋರವಾದ ಒಂದು ಘಟನೆ ನಡೀತು. ಹುಬ್ಬಳ್ಳಿ ತಾಲೂಕು ಇನಾಮ್ ಹೀರಾಪುರ ಅಂತ ಅನ್ನೋ ಗ್ರಾಮದಲ್ಲಿ ಆ ಹುಡುಗಿ ದಲಿತ ಯುವಕನನ್ನು ಮದುವೆ ಮಾಡ್ಕೊಂಡಿದ್ದಕ್ಕ ಅವ್ರ ತಂದೆ ತಾಯಿಗಳು ಬಹಳ ಭೀಕರವಾಗಿ ಆ ಹೆಣ್ಣು ಮಗಳು ಗರ್ಭಿಣಿ ಅಂತ ನೋಡ್ದನ ಹತ್ಯೆ ಮಾಡಿದ್ರು. ನಾವು ಇನ್ನ ಯಾವ ಕಾಲದಾಗ ಅದೇವಂತ ಅನ್ನೋದ ಜನ ಅರ್ಥ ಮಾಡ್ಕೊಂಡಿಲ್ಲ. ಈ ಜಾತಿ ಮೇಲ್ ಜಾತಿ ಕೆಳಗ್ ಜಾತಿ ಅನ್ನೋದು ಐತಾ ಇನ್ನೂ ಕೂಡ? ಯಾವ ಕಾಲದಲ್ಲಿದ್ದೀರಿ ನೀವು? ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲಾರು ಸಮಾನವಾಗಿ ಬದುಕ್ರಿ ಬಾಳ್ರಿ ಅಂತಂದು ಸಂವಿಧಾನನ ನಮಗ್ ಕೊಟ್ಟಾರ. ಏನ ನಮ್ಗ್ ಶಕ್ತಿ ಐತಿ. ದಲಿತರ ಮೇಲೆ ದೌರ್ಜನ್ಯ ಮಾಡೋದು, ದಬ್ಬಾಳಿಕೆ ಮಾಡೋದು ಬಹಳ ವಿಕೃತವಾಗಿ ಬಾಳ್ ನಡ್ಕಂತಾರ ಕೆಲವು ಜನ. ಇನ್ನೊಂದು ವಿಷಯ, ಅಣ್ಣ ತಮ್ಮಂದ್ರೆ, ಎಲ್ಲ ಯುವಕರೇ ಯುವತಿಯರೇ, ದಯಮಾಡಿ ಓದೋ ವಯಸ್ಸಿನಲ್ಲಿ ನೀವು ಪ್ರೀತಿ ಪ್ರೇಮ ಅಂತ ದಯವಿಟ್ಟು ಅದ್ರ ಬಲಿಗೆ ಬೀಳಕ್ ಹೋಗ್ಬೇಡ್ರಿ. ನಿಮ್ಮ ತಂದೆ ತಾಯಿಗಳು ಬಹಳ ಕಷ್ಟಪಟ್ಟು ನಮ್ಮ ಮಕ್ಕಳು ಓದಿ ವಿದ್ಯಾವಂತರಾಗ್ಲಿ, ಒಂದು ಒಳ್ಳೆ ಸ್ಥಾನಮಾನ ತಗೊಳ್ಳಿ ಅಂತಂದು ಬಹಳ ಕಷ್ಟಪಡ್ತಿರ್ತಾರ. ಅಂತದ್ರಾಗ ಇದೆಲ್ಲ ಬೇಕಾ? ಯಾರ ಮನಸ್ಸಿಗೇನೂ ನೆಮ್ಮದಿ ಇರೋದಿಲ್ಲ. ದಯಮಾಡಿ ಈ ಪ್ರೀತಿ ಪ್ರೇಮ ಅನ್ನೋದೆಲ್ಲ ಬಿಟ್ಬಿಡ್ರಿ. ಓದೋದ್ ಕಡೆ ಗಮನ ಕೊಡ್ರಿ. ಈ ಮೊಬೈಲ್ ಹುಚ್ಚು ಸ್ವಲ್ಪ ಬಿಡ್ರಿ. ನಮ್ಮ ಕಾಲದಾಗೆಲ್ಲ ಮೊಬೈಲ್ ಎಲ್ಲ ಇರ್ಲಿಲ್ಲ, ಟಿವಿ ಸತಿಗೆ ನಮ್ಮ ಮನೆಯಾಗ ಇರ್ಲಿಲ್ಲ ಅವಾಗೆಲ್ಲ. ಇವೆಲ್ಲ ಹುಚ್ಚು ಬಿಡ್ರಿ. ಬಿಟ್ಬಿಟ್ಟು ನಿಮ್ಮ ಕಾಲ್ ಮೇಲೆ ನಿಂತ್ಕೋಬೇಕು ಅನ್ನೋದನ್ನ ನೀವು ತಲೆಯಾಗ ಇಟ್ಕೋಬೇಕು. ಅದನ್ನ ಬಿಟ್ಟು ಈ ಹುಚ್ಚು ಪ್ರೀತಿಗೋಸ್ಕರ ನೀವು ನಿಮ್ಮ ಜೀವನ ಅಷ್ಟ ಅಲ್ದನ ನಿಮ್ಮ ಕುಟುಂಬದ ಜೀವನ ಕೂಡ, ಫ್ಯಾಮಿಲಿ ಕೂಡ ಬೀದಿಗೆ ಬರೋಂತ ಪರಿಸ್ಥಿತಿ ದಯವಿಟ್ಟು ತಂದ್ಕೊಬಿಡ್ರಿ. ಯಾಕಂತಂದ್ರೆ ಪ್ರೀತಿ ಅನ್ನೋದು ಬಹಳ ಎಷ್ಟು ಒಳ್ಳೇದು ಅಷ್ಟ ಕೂಡ ಕೆಟ್ಟದ್ದು. ಯಾಕಂದ್ರೆ ಯಾರಿಗೆ ನೆಮ್ಮದಿ ಕೊಡೋದಿಲ್ಲ, ಎಂತರ್ಗೆ ಆಗಿರ್ಲಿ. ಪ್ರೀತಿಗೆ ವಯಸ್ಸು ಅನ್ನೋದು ಇಲ್ಲ. ಆದ್ರೂ ಕೂಡ ಆ ಪ್ರೀತಿ ಬಲೆಯಲ್ಲಿ ಬಿದ್ದಂತವ್ರು ಬಹಳ ಹುಚ್ಚರಾಗ್ತಾರಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂತಂದ್ರೆ ಆ ಹುಚ್ಚ ಒಂದು ಪ್ರಪಂಚಕ್ಕೆ ಹೋಗ್ಬೇಡ್ರಿ. ನಿಮ್ಮದಾದ ಒಳ್ಳೆ ಪ್ರಪಂಚದಲ್ಲಿ ನೀವು ಬದುಕಿ ಬಾಳ್ರಿ. ಯುವಕರೇ ಯುವತಿಯರೇ, ದಯಮಾಡಿ ನಿಮ್ಮ ಕಾಲ್ ಮೇಲೆ ನಿಂತ್ಕೊಂಡ್ರೆ ಚಂದಾಗ ಓದ್ರಿ. ನಿಮ್ಮ ತಂದೆ ತಾಯಿ ಆಶೆಗಳನ್ನ ಈಡೇರ್ಸ್ರಿ. ಅದನ್ನ ಬಿಟ್ಟು ಮೊಬೈಲ್ ಗಿಬಲ್ ಈ ಹುಚ್ಚು ಸಿನಿಮಾ ಹುಚ್ಚೆಲ್ಲ ಹಿಡ್ಸ್ಕೊಳಕ್ ಹೋಗ್ಬೇಡ್ರಿ. ಯಾವಾಗ ನಿಮಗ್ ವಯಸ್ಸು ಇರ್ತೈತಿ, ಓದೋ ವಯಸ್ಸಿನಾಗ ಅಲ್ಲ ಇದೆಲ್ಲ ಮಾಡೋದು. ಒಂದು 25 ನಂತರ ಇವೆಲ್ಲ ಮಾಡ್ಬೇಕು ನೀವು, ಗೊತ್ತಾಯ್ತಾ? ಅಂದ್ರೆ ಒಂದು ಒಳ್ಳೆ ತಿಳುವಳಿಕೆ ಇರ್ತೈತಿ ನಿಮಗೆಲ್ಲ. ತಿಳುವಳಿಕೆ ಇಲ್ಲದೆ ಇರೋ ವಯಸ್ಸಿನಾಗ ಈ ರೀತಿ ಮಾಡೋದು ಬಹಳ ತಪ್ಪು ಅಂತ ನನ್ನ ಅಭಿಪ್ರಾಯ. ಇನ್ನೊಂದು, ಅಣ್ಣ ತಮ್ಮಂದ್ರೆ, ಆ ಹುಡುಗಿ ತಂದೆ ತಾಯಿಗಳು ಕುಟುಂಬದವರು ಬಂದು ಒಬ್ಬ ದಲಿತನ ಹುಡುಗನ್ನ ಮದುವೆ ಮಾಡ್ಕೊಂಡಿಯಲ್ಲ ಅಂತಂದು ಬಹಳ ಕ್ರೂರವಾಗಿ ಅವ್ರ ಫ್ಯಾಮಿಲಿಗೆಲ್ಲ, ಹುಡುಗನ ಫ್ಯಾಮಿಲಿಗೆಲ್ಲ ಬಹಳ ರೀತಿ ಕೆಟ್ಟದಾಗಿ ಅವ್ರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಹೊಡೆದಾರಲ್ಲ, ಅವ್ರಿಗೆ ಕಠಿಣವಾದ ಶಿಕ್ಷೆ ಆಗ್ಬೇಕು. ಇನ್ನೊಂದು ಹೇಳ್ತೀನಿ, ಆ ಕುಟುಂಬಕ್ಕಾಗ್ಲಿ ಬೇರೆ ಇನ್ನು ಕುಟುಂಬಕ್ಕಾಗ್ಲಿ, ನಿಮ್ಮ ಮಗಳು ಇಷ್ಟಪಟ್ಟು ಮದುವೆ ಮಾಡ್ಕೊಂಡಳ ಅಂದ್ಮೇಲೆ ಅಕ್ಕಿ ಖುಷಿನ ನೀವು ನೋಡ್ಬೇಕಾಗಿತ್ತು, ಬಿಟ್ಟು ಬಿಡಬೇಕಾಗಿತ್ತು ಅವ್ರ ಪಾಡಿಗೆ. ಪ್ರತಿಯೊಬ್ಬರಿಗೂ, ಪ್ರತಿಯೊಂದು ಜೀವಿಗೂ ಕೂಡ ಅವ್ರದ ಬದುಕ್ಬೇಕನ್ನೋ ಒಂದು ಹಕ್ಕಿ ಇರ್ತದ. ನೀವು ಕ್ರೂರವಾಗಿ ಕೊಂದಿರೋದು ಬಹಳ ತಪ್ಪಂತ ನಾ ಈ ಮುಖಾಂತರ ಹೇಳ್ಬೋದು. ಅವ ಏನು ಕಿಡ್ನಾಪ್ ಮಾಡಿ ಎಲ್ಲಿ ಎತ್ತಾಕೊಂಡು ಹೋಗಿ ನಿಮ್ಮ ಮಗಳನ್ನ ಹಾಳು ಮಾಡಿ ಕೈ ಬಿಡ್ಲಿಲ್ವಲ್ಲ, ಕೈ ಹಿಡಿದು ಮದುವೆ ಮಾಡ್ಕೊಂಡಲ್ಲ, ಮೋಸ ಮಾಡ್ಲಿಲ್ಲಲ್ಲ. ಹಿಂದುಳಿದ ವರ್ಗದವ್ರ ಬಗ್ಗೆ ನೀವು ಮಾತಾಡ್ತಿರ್ತೀರಿ. ಇಲ್ಲಿ ಜಾತಿ, ಮೇಲ್ ಜಾತಿ ಕೆಳಗ್ ಜಾತಿ ಅನ್ನೋದನ್ನ ಮೊದ್ಲು ಬಿಡ್ರಿ, ತಲೆನ್ ತೆಗೆದು ಹಾಕ್ರಿ. ಎಲ್ಲಾರು ಸಮಾನರು. ಇಲ್ಲೇ ಎಲ್ಲೈತಿ ಜಾತಿ ಅನ್ನೋದು? ಕ್ರೂರವಾಗಿ ಕೊಲೆ ಮಾಡಾಕ ನಿಮಗೆ ಯಾರ್ರೀ ಅಧಿಕಾರ ಕೊಟ್ಟವರು? ನಿಮ್ಮಂತರ್ಗೆ ಕಠಿಣವಾದ ಶಿಕ್ಷೆ ಆಗ್ಬೇಕು. ಯಾಕ ನಿಮ್ ಮಗಳಿಗೆ ಬುದ್ಧಿ ಇರ್ಲಿಲ್ಲ? 7 ತಿಂಗಳ ಬಸರಿ ಆಗತನ ಕಾದ್ರಲ್ಲ, ಅಷ್ಟು ದಿನ ಏನ್ ಮಾಡಾಕತ್ತಿದ್ರಿ? ನಿಮ್ ಮಗಳ ಇಷ್ಟಪಟ್ಟು ಆ ಹುಡುಗನ ಮದುವೆ ಮಾಡ್ಕೊಂಡಾಳ, ಅವ ಅಂತೂ ಕೈ ಕೊಟ್ಟು ಓಡೋಗ್ಲಿಲ್ಲ. ನಿಮ್ ಮಗಳನ್ನ ಮದುವೆ ಮಾಡ್ಕೊಂಡ್ ಬಾಳ್ ಕೊಟ್ಟಾನ ಅನ್ನೋದನ್ನ ಖುಷಿ ಪಡಬೇಕಾಗಿತ್ತು ನೀವು. ಎಷ್ಟೋ ಜನ ಯುವಕರು ಇಷ್ಟಪಟ್ಟು ಪ್ರೀತಿಸಿ ಕೈ ಕೊಟ್ಟು ಓಡೋಗ್ತಾರ. ಅದಕ್ಕಿನ ಈ ಹುಡುಗ ಎಷ್ಟೋ ಮೇಲು ದೇವ್ರ ಇವನು
ಅಂತ ಹುಡುಗನ ಮನೆಯವ್ರಿಗೆ ಇಷ್ಟು ತೊಂದರೆ ಕೊಟ್ಟಿದ್ದೀರಿ, ಆ ಹುಡುಗಗ್ ತೊಂದರೆ ಕೊಟ್ಟಿದ್ದೀರಿ, ಬದುಕಿ ಬಾಳಂತ ಜೀವನ ಹಾಳು ಮಾಡಿದ್ರಲ್ಲ ಮೂರ್ಖರೇ. ನಿಮ್ಗೆಲ್ಲ ಬುದ್ಧಿ ಇದೆಯಾ? ಎಲ್ಲಿಟ್ರಿ ನೀವು ಬುದ್ಧಿನ? ನಾನು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರಕ್ಕೆ ಈ ಮುಖಾಂತರ ಒಂದು ವಿಷಯ ಹೇಳ್ಬೇಕಂತಂದ್ರೆ, ಯಾರ ನಮ್ಮ ದಲಿತ ಹುಡುಗನ ಕುಟುಂಬದ ಮೇಲೆ, ಹುಡುಗನ ಮೇಲೆ ಬಹಳ ದೌರ್ಜನ್ಯ ದಬ್ಬಾಳಿಕೆ ಮಾಡಿದಾರ, ಅವ್ರ ಕುಟುಂಬಕ್ಕೆ ಸರಿಯಾದ ಶಿಕ್ಷೆ ಆಗ್ಬೇಕು. ಹುಡುಗನ ಕುಟುಂಬಕ್ಕೆ ಒಂದು ಒಳ್ಳೆ ರಕ್ಷಣೆ ಕೊಡ್ರಿ, ನ್ಯಾಯ ಕೊಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಣ್ಣ ತಮ್ಮಂದ್ರೆ ಯಾರು ಈ ರೀತಿ ಮಾಡಕ್ ಹೋಗ್ಬಾರ್ದು, ಕಾನೂನ್ನ ಕೈ ತಗೋಬೇಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲ ನನ್ನ ಪ್ರೀತಿ ಅಭಿಮಾನಿಗಳೇ, ಹೆಂಗದಿರಿ? ನಿಮ್ಮೆಲ್ಲ ಪ್ರೀತಿ, ವಿಶ್ವಾಸ, ಅಭಿಮಾನ, ಆಶೀರ್ವಾದ, ನನ್ನ ರೈತರ ಆಶೀರ್ವಾದ ಹೀಗೆ ಇರಲಿ. ಮತ್ತೆ ನೀವು ಸಿಗೋಣ. ನಮಸ್ಕಾರ.